ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ಭಾರತದ ಅಧಿಕೃತ ನಕಾಶೆಯನ್ನು ಗಮನಿಸಿದ್ದೀರಾ? ಖಂಡಿತ ಗಮನಿಸಿರ್ತೀರ. ನಾವು ಶಾಲಾ ಕಾಲೇಜುಗಳಲ್ಲಿ ಪಠ್ಯಪುಸ್ತಕಗಳಿಂದ ಹಿಡಿದು ಸರ್ಕಾರಿ ಕಚೇರಿಗಳು, ಜಾಗತಿಕ ವೇದಿಕೆಗಳು ಅಥವಾ ನಿಮ್ಮ ಮನೆಯಲ್ಲಿರುವ ಗೋಡೆಯ ನಕ್ಷೆಯಲ್ಲೂ ಕೂಡ ನೀವು ನೋಡಿರ್ತೀರ. ಭಾರತದ ನಕಾಶದ ಕೆಳಗೆ ಒಂದು ಪುಟ್ಟದಾದ ಶ್ರೀಲಂಕಾ ದೇಶ ಕೂಡ ಇದ್ದೇ ಇರುತ್ತೆ. ಒಮ್ಮೆ ಯೋಚನೆ ಮಾಡಿ, ಭಾರತದ ನೆರೆಹೊರೆಯಲ್ಲಿ ಪಾಕಿಸ್ತಾನ ಕೂಡ ಇದೆ, ಚೀನಾ ಇದೆ, ಬಾಂಗ್ಲಾದೇಶ ಇದೆ, ನೇಪಾಳ ಇದೆ, ಭೂತಾನ್ ಇದೆ, ಮಯನ್ಮಾರ್ ಇದೆ. ಆದರೆ ಭಾರತದ ನಕ್ಷೆಯನ್ನು ಬಿಡಿಸುವಾಗ ಯಾವುದೇ ದೇಶಗಳ ಸಂಪೂರ್ಣ ಮ್ಯಾಪನ್ನು ನಾವು ತೋರಿಸೋದಿಲ್ಲ, ಕೇವಲ ಅವುಗಳ ಗಡಿ ಭಾಗವನ್ನು ಮಾತ್ರ ತೋರಿಸ್ತೇವೆ. ಆದರೆ ಶ್ರೀಲಂಕಾ ಭಾರತದ ಭೂಭಾಗ ಅಂಟಿಕೊಂಡಿದ್ರೂ ಕೂಡ ಅದೊಂದು ಪ್ರತ್ಯೇಕ ಸಾರ್ವಭೌಮ ದೇಶವಾಗಿದ್ರೂ ಕೂಡ ಭಾರತದ ನಕ್ಷೆಯಲ್ಲಿ ಅದಕ್ಕೆ ಪೂರ್ಣ ಸ್ಥಾನ ಸಿಗ್ತದೆ. ಯಾಕೆ ಹೀಗೆ ಅಂತ ನಿಮಗೆ ಗೊತ್ತಾ? ಭಾರತಕ್ಕೂ ಶ್ರೀಲಂಕಾಕ್ಕೂ ಇರುವ ಸಂಬಂಧವೇನು? ಇದು ಭಾರತದ ದಬ್ಬಾಳಿಕೆಯ ಅಥವಾ ಶ್ರೀಲಂಕಾ ಭಾರತದ ಭಾಗವಾಗಬೇಕೆಂಬ ಆಸೆ ಏನಾದರೂ ಇದೆಯಾ? ಇದರ ಹಿಂದೆ ಯಾವುದಾದ್ರೂ ಅಂತಾರಾಷ್ಟ್ರೀಯ ರಹಸ್ಯ ಕೂಡ ಅಡಗಿದೆಯಾ? ಇವತ್ತಿನ ಈ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾವು ಇದರ ಹಿಂದಿರುವ ಅಸಲಿ ಕಾರಣ ಮತ್ತು ಕಾನೂನಿನ ಬಗ್ಗೆ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ಸ್ನೇಹಿತರೆ, ಈ ಪ್ರಶ್ನೆಗೆ ಉತ್ತರ ಹುಡುಕುವ ಮುನ್ನ ಭಾರತದ ಜನಸಾಮಾನ್ಯರಲ್ಲಿರುವ ಕೆಲವು ತಪ್ಪು ಕಲ್ಪನೆಗಳು ಅಥವಾ ನಂಬಿಕೆಗಳನ್ನು ನಾವು ತಿಳಿದುಕೊಳ್ಳೋಣ. ರಾಮಸೇತು, ಅನೇಕರು ಅಂದ್ಕೊಳ್ತಾರೆ ಶ್ರೀಲಂಕಾ ಭಾರತದೊಂದಿಗೆ ತ್ರೇತಾಯುಗದಿಂದಲೂ ಕೂಡ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಸಂಬಂಧ ಹೊಂದಿದೆ. ಶ್ರೀರಾಮನು ಲಂಕೆ ತಲುಪಲು ರಾಮಸೇತುವನ್ನು ನಿರ್ಮಿಸಿದರು. ಭಾರತ ಮತ್ತು ಶ್ರೀಲಂಕಾ ನಡುವೆ ಕೇವಲ ಕೆಲವೇ ಕಿಲೋಮೀಟರ್ಗಳ ಅಂತರವಿದೆ, ಹಾಗಾಗಿ ಧಾರ್ಮಿಕ ಕಾರಣಗಳಿಂದ ಇದನ್ನ ತೋರಿಸಲಾಗುತ್ತೆ ಅಂತ. ನಕ್ಷೆಗಳನ್ನು ಧಾರ್ಮಿಕ ನಂಬಿಕೆಗಳಾದ ಮೇಲೆ ಬಿಡಿಸಲು ಸಾಧ್ಯ ಇಲ್ಲ. ಅವುಗಳ ಹಿಂದೆ ಕಟ್ಟುನಿಟ್ಟಾದ ಭೌಗೋಳಿಕ ಮತ್ತು ಕಾನೂನು ನಿಯಮಗಳು ಕೂಡ ಇರ್ತವೆ. ಇನ್ನು ಎರಡನೇದು ಇನ್ನೂ ಒಂದು ಏನಕ್ಕಂದಿರ್ತಾರೆ ಅಂದರೆ ಶ್ರೀಲಂಕಾ ಭಾರತ ಭಾಗವಾಗಿತ್ತು. ಇನ್ನು ಕೆಲವರು ಬ್ರಿಟಿಷರ ಕಾಲದಲ್ಲಿ ಶ್ರೀಲಂಕಾ ಕೂಡ ಭಾರತದ ಒಂದು ಭಾಗವಾಗಿತ್ತು ಅಂತ ಅನ್ಕೋತಾರೆ, ಆದ್ರಿಂದ ಇದನ್ನ ತೋರಿಸಲಾಗುತ್ತೆ ಅಂತ. ಆದರೆ ಇತಿಹಾಸವನ್ನು ಕೆಳಕಿದ್ರೆ ಬ್ರಿಟಿಷರು ಶ್ರೀಲಂಕಾವನ್ನ ಆಗಿನ ಸಿಲೋನ್ ಅಂತ, ಆವಾಗಲೇ ಸಿಲೋನ್ ಅಂತ ಕರಿತಿದ್ರು, ಭಾರತದ ಭಾಗವಾಗಿ ಆಳಲಿಲ್ಲ. ಅದೊಂದು ಪ್ರತ್ಯೇಕ ಕಾಲೋನಿಯಾಗಿತ್ತು. 1948ರಲ್ಲಿ ಅದಕ್ಕೂ ಕೂಡ ಸ್ವಾತಂತ್ರ್ಯ ಸಿಕ್ತು. ಹಾಗಾದ್ರೆ ಈ ಯಾವುದೇ ಕಾರಣಗಳು ಇಲ್ಲದೆ ಇದ್ರೂ ಕೂಡ ಅಸಲಿ ಕಾರಣ ಏನು? ಅದನ್ನೇ ನಾವು ಮುಂದೆ ನೋಡ್ತಾ ಹೋಗೋಣ. ನೋಡಿ, ಈ ರಹಸ್ಯದಲ್ಲಿ ಅರ್ಥ ಮಾಡಿಕೊಳ್ಳಲು ನಾವು 1958ರ ಕಾಲಘಟ್ಟಕ್ಕೆ ಹೋಗಬೇಕು. ಎರಡನೇ ಜಾಗತಿಕ ಯುದ್ಧ ಮುಗಿದ ನಂತರ ಪ್ರಪಂಚದಲ್ಲಿ ದೇಶಗಳ ನಡುವೆ ಸಮುದ್ರದ ಮೇಲಿನ ಹಕ್ಕಿಗಾಗಿ ದೊಡ್ಡ ಮಟ್ಟದ ಜಗಳಗಳು ಆರಂಭವಾಗ್ತವೆ. ಯಾವ ದೇಶಕ್ಕೆ ಸಮುದ್ರದಲ್ಲಿ ಎಷ್ಟು ದೂರದವರೆಗೆ ಹಕ್ಕಿರುತ್ತೆ, ಮೀನುಗಾರರು ಎಲ್ಲಿಯವರೆಗೆ ಹೋಗಿ ಮೀನುಗಾರಿಕೆಯನ್ನು ಮಾಡ್ಬೋದು, ಸಮುದ್ರದ ಒಳಗಿರುವ ತೈಲ ಅಥವಾ ಖನಿಜ ಸಂಪತ್ತು ಯಾರಿಗೆ ಸೇರಬೇಕು ಎಂಬ ಗೊಂದಲ ಕೂಡ ಸೃಷ್ಟಿಯಾಗುತ್ತೆ. ಇದನ್ನು ಬಗೆಹರಿಸಲು ವಿಶ್ವಸಂಸ್ಥೆ ಎಲ್ಲ ದೇಶಗಳ ಮಹಾಸಭೆಯನ್ನು ಕೂಡ ಕರೆಯುತ್ತೆ. ಇದನ್ನು ಅನ್ಕ್ಲೋಸ್ ಅಂದರೆ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದಿ ಲಾ ಆಫ್ ಸಿ ಅಂತ ಕೂಡ ಕರೀತಾರೆ, ಅಥವಾ ಸರಳವಾಗಿ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಸಮುದ್ರದ ಕಾನೂನು ಅಂತ ಕೂಡ ಕರೀತಾರೆ. ಅಂದ್ರೆ ಈ ಯುನೆಸ್ಕೋ ನಿಯಮದ ಪ್ರಕಾರ ಸಮುದ್ರವನ್ನ ಮೂರು ಭಾಗವಾಗಿ ವಿಂಗಡಿಸಲಾಗುತ್ತೆ. ಒಂದು ಪ್ರಾದೇಶಿಕ ಜಲಪ್ರದೇಶ ಅಂದ್ರೆ ಟೆರಿಟೇರಿಯಲ್ ಸಿ, ಇದು ಕರಾವಳಿಯಿಂದ 12 ನಾಟಿಕಲ್ ಮೈಲು ದೂರ, ಅಂದ್ರೆ ನಾವು ಕಿಲೋಮೀಟರ್ ಲೆಕ್ಕದಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ 22 ಕಿಲೋಮೀಟರ್ ಆಗುತ್ತೆ. ಇನ್ನು ಸಮೀಪದ ವಲಯ ಅಂದರೆ ಕಂಟಿಜಿಯಸ್ ಝೋನ್ ಅಂತ ಕೂಡ ಕರೀತಾರೆ, ಅಂದರೆ ಕರಾವಳಿಯಿಂದ 24 ನಾಟಿಕಲ್ ಮೈಲಿ ದೂರ, ಅಂದರೆ ಸುಮಾರು 47 ಕಿಲೋಮೀಟರ್ ಆಗುತ್ತೆ. ಇನ್ನು ಮೂರನೇದು ವಿಶೇಷ ಆರ್ಥಿಕ ವಲಯ, ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕೂಡ ಕರೀತಾರೆ. ಕರಾವಳಿಯಿಂದ 200 ನಾಟಿಕಲ್ ಮೈಲಿ ದೂರ, ಸುಮಾರು ಕಿಲೋಮೀಟರ್ ಲೆಕ್ಕದಲ್ಲಾದರೆ 370 ಕಿಲೋಮೀಟರ್ ಆಗುತ್ತೆ. ವಿಶ್ವಸಂಸ್ಥೆ ಈ ಕಾನೂನಿನ ಪ್ರಕಾರ ಯಾವುದೇ ಒಂದು ದೇಶವು ಸಮುದ್ರ ದಡವನ್ನು ಹೊಂದಿದ್ರೆ ಆ ದಡದಿಂದ ಮುಂದಕ್ಕೆ 200 ನಾಟಿಕಲ್ ಮೈಲು ಅಂದರೆ ಕಿಲೋಮೀಟರ್ ಲೆಕ್ಕದಲ್ಲಾದರೆ 370 ಕಿಲೋಮೀಟರ್ ವರೆಗಿನ ಸಮುದ್ರದ ಭಾಗ ಆ ದೇಶದ ಆರ್ಥಿಕ ವಲಯಕ್ಕೆ ಸೇರ್ತದೆ. ಈ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಭೌಗೋಳಿಕ ಪ್ರದೇಶಗಳನ್ನು ಆ ದೇಶವು ತನ್ನ ಅಧಿಕೃತ ನಕಾಶೆಯಲ್ಲಿ ತೋರಿಸುವುದು ಕಡ್ಡಾಯ. ಈಗ ನಾವು ಅಸಲಿ ಗಣಿತಕ್ಕೆ ಬರೋಣ. ನೋಡಿ, ವಿಶ್ವಸಂಸ್ಥೆಯ ನಿಯಮದ ಪ್ರಕಾರ 370 ಕಿಲೋಮೀಟರ್ ಒಳಗೆ ಬರುವ ಜಾಗವನ್ನು ನಕ್ಷೆಯಲ್ಲಿ ತೋರಿಸಬೇಕು. ಹಾಗಾದರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ನಿಜವಾದ ದೂರ ಎಷ್ಟು? ಭಾರತದ ತಮಿಳುನಾಡಿನ ಕೊನೆಯ ಬಿಂದುವಾದ ಧನುಷ್ಕೋಡಿಯಿಂದ ಶ್ರೀಲಂಕಾ ಮನ್ನಾರ್ ದ್ವೀಪಕ್ಕೆ ಇರುವ ದೂರ ಕೇವಲ 18 ನಾಟಿಕಲ್ ಮೈಲು ಅಂದರೆ 32 ಕಿಲೋಮೀಟರ್ ಮಾತ್ರ. ಭಾರತದ ಕರಾವಳಿಯಿಂದ ನಾವು 370 ಕಿಲೋಮೀಟರ್ ದೂರದ ವಿಶೇಷ ಆರ್ಥಿಕ ವಲಯದ ಗೆರೆಯನ್ನು ನಾವು ಹೇಳಿದ್ರೆ ಇಡೀ ಶ್ರೀಲಂಕಾ ದೇಶವೇ ಆ ಗೆರೆಯ ಒಳಗೆ ಬಂದ್ಬಿಡುತ್ತೆ. ವಿಶ್ವಸಂಸ್ಥೆಯ ಕಾನೂನಿನ ಪ್ರಕಾರ ಭಾರತವು ತನ್ನ ಕರಾವಳಿಯಿಂದ 370 ಕಿಲೋಮೀಟರ್ ವ್ಯಾಪ್ತಿಯ ನಕ್ಷೆಯನ್ನು ಪ್ರಕಟಿಸುವಾಗ ಆ ವ್ಯಾಪ್ತಿಯೊಳಗೆ ಬರುವ ಶ್ರೀಲಂಕಾವನ್ನು ಬಿಟ್ಟು ನಕ್ಷೆ ತಯಾರಿಸಲು ಸಾಧ್ಯವೇ ಇಲ್ಲ. ಇದು ಅಂತಾರಾಷ್ಟ್ರೀಯ ಕಾರ್ಟೋಗ್ರಫಿ ನಿಯಮಗಳಿಗೆ ವಿರುದ್ಧವಾಗಿರ್ತದೆ.
ಈಗ ನಿಮ್ಮ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಕೂಡ ಹುಟ್ಬೋದು, ಭಾರತದ ಮ್ಯಾಪಲ್ಲಿ ಶ್ರೀಲಂಕಾ ಕಾಣಿಸುತ್ತೆ, ಹಾಗಾದರೆ ಶ್ರೀಲಂಕಾದ ಮ್ಯಾಪಲ್ಲಿ ಭಾರತ ಕಾಣಿಸುತ್ತಾ? ಖಂಡಿತ ಹೌದು, ಖಂಡಿತವಾಗಿಯೂ ಕಾಣಿಸುತ್ತೆ. ಶ್ರೀಲಂಕಾ ದೇಶವು ತನ್ನ ಅಧಿಕೃತ ಭೌಗೋಳಿಕ ನಕ್ಷೆಯನ್ನು ಬಿಡುಗಡೆ ಮಾಡಿದಾಗ ಅವರ ಕರಾವಳಿಯಿಂದ 200 ನಾಟಿಕಲ್ ಮೈಲಿ ವ್ಯಾಪ್ತಿಯನ್ನು ಲೆಕ್ಕ ಹಾಕಿದಾಗ ಭಾರತದ ತಮಿಳುನಾಡು, ರಾಮೇಶ್ವರಂ ಮತ್ತು ಕನ್ಯಾಕುಮಾರಿ ಭಾಗಗಳು ಅವರ ನಕ್ಷೆಯಲ್ಲಿ ಕೂಡ ಕಾಣಿಸ್ತವೆ. ಇದು ಕೇವಲ ಭಾರತ ಮತ್ತು ಶ್ರೀಲಂಕಾ ನಡುವೆ ಮಾತ್ರವಲ್ಲ, ಪ್ರಪಂಚದ ಯಾವುದೇ ದೇಶಗಳ ನಡುವಿನ 370 ಕಿಲೋಮೀಟರ್ ದೂರಕ್ಕಿಂತ ಕಡಿಮೆ ಅಂತರವಿದ್ದರೆ ಅವರು ಪರಸ್ಪರ ನಕ್ಷೆಯನ್ನು ಕಾಣಿಸಿಕೊಳ್ಳೇಬೇಕಾಗುತ್ತೆ. ಉದಾಹರಣೆಗೆ ನೋಡಿ, ಯುರೋಪ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಮತ್ತು ಫ್ರಾನ್ಸ್ ನಕ್ಷೆಗಳು, ಇನ್ನು ಎರಡನೇದು ಅಮೆರಿಕ ಮತ್ತು ಕೆರಿಬಿಯನ್ ದ್ವೀಪ ರಾಷ್ಟ್ರಗಳು ನಕ್ಷೆಗಳು, ಇವು ಕೂಡ ಅದರಲ್ಲಿ ಆ ದೇಶ ಈ ದೇಶದ ಕೂಡ ಕಾಣಿಸಲೇಬೇಕು 370 ಕಿಲೋಮೀಟರ್ ವರೆಗಿನ ಭೂಭಾಗವನ್ನು. ಇನ್ನು ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಕಾಣಿಸಿಕೊಳ್ಳುವುದಕ್ಕೂ ಉಭಯ ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೂ ಒಂದು ದೊಡ್ಡ ಕಥೆಯೇ ಇದೆ. ಭಾರತ ಮತ್ತು ಲಂಕಾದ ಸಮುದ್ರ ಗಡಿಗಳು ಎಷ್ಟು ಹತ್ತಿರವಿದೆ ಅಂದರೆ ಮೀನುಗಾರರ ವಿಷಯದಲ್ಲಿ ದೊಡ್ಡ ದೊಡ್ಡ ವಿವಾದಗಳೇ ನಡೀತಲೇ ಇರ್ತವೆ. ಇದಕ್ಕೆ ಮುಖ್ಯ ಕಾರಣ ಕಚ್ಚಾ ತೀವು ಎಂಬ ಸಣ್ಣ ದ್ವೀಪ. ಇದು 1974ರವರೆಗೆ ಈ ದ್ವೀಪ ಯಾರಿಗೆ ಸೇರಬೇಕು ಎಂಬ ಗೊಂದಲ ಕೂಡ ಇತ್ತು. ನಂತರ ಭಾರತದ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮತ್ತು ಶ್ರೀಲಂಕಾ ಪ್ರಧಾನಿ ಸಿರಿಮಾವೋ ಬಂಡಾರನಾಯಕೆ ಅವರ ನಡುವಿನ ಒಪ್ಪಂದ ನಡೆದು ಇದನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಡಲಾಯಿತು. ಆದರೆ ಇಂದಿಗೂ ಕೂಡ ಅಲ್ಲಿ ತಮಿಳುನಾಡಿನ ಮೀನುಗಾರರು ಅಲ್ಲಿಗೆ ಹೋದಾಗ ಶ್ರೀಲಂಕಾ ನೌಕಾಪಡೆಯಿಂದ ಬಂಧನ ಕೂಡ ಒಳಗಾಗ್ತಾರೆ. ಅಲ್ಲಿ ಈ ಥರದ ಘಟನೆಗಳು ನಡೀತಲೇ ಇರ್ತವೆ. ಇದಕ್ಕಾಗಿಯೇ ಸಮುದ್ರದ ಗಡಿಗಳನ್ನು ನಿಖರವಾಗಿ ಗುರುತಿಸಲು ಮತ್ತು ಅಂತಾರಾಷ್ಟ್ರೀಯ ನಿಯಮಗಳನ್ನು ಗೌರವಿಸಲು ಭಾರತವು ತನ್ನ ನಕ್ಷೆಯಲ್ಲಿ ಶ್ರೀಲಂಕಾದ ಭೌಗೋಳಿಕ ಸ್ಥಾನವನ್ನು ಕರಾರುವಕ್ಕಾಗಿ ತೋರಿಸ್ತದೆ. ಹಾಗಾಗಿ ಸ್ನೇಹಿತರೆ, ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಕಾಣಿಸುವುದರ ಹಿಂದೆ ಯಾವುದೇ ರಾಜಕೀಯ ಪಿತೂರಿ ಕೂಡ ಇಲ್ಲ, ಯಾವುದೇ ದೇಶದ ಮೇಲಿನ ಅತಿಕ್ರಮಣ ಹಾಗೆ ಹಪಾಪಿತನವು ಕೂಡ ಇದರ ಹಿಂದೆ ಇರುವುದಿಲ್ಲ. ಕೇವಲ ವಿಶ್ವಸಂಸ್ಥೆಯ ಅನ್ಕ್ಲೋಸ್ ಸಮುದ್ರ ಕಾನೂನು. ಭಾರತ ಯಾವಾಗಲೂ ಕೂಡ ಅಂತಾರಾಷ್ಟ್ರೀಯ ನಿಯಮಗಳನ್ನು ಗೌರವಿಸುತ್ತೆ, ಚಾಚು ತಪ್ಪದೆ ಪಾಲಿಸುವ ಜವಾಬ್ದಾರಿಯುತ ವಿಶ್ವದಲ್ಲೇ ದೇಶವಾಗಿದೆ. ಈ ಭೌಗೋಳಿಕ ಸಾಮೀಪ್ಯವೇ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸ್ನೇಹ ಮತ್ತು ವ್ಯಾಪಾರ ಮತ್ತು ಸಾಂಸ್ಕೃತಿಕ ಬಾಂಧವ್ಯವನ್ನು ಶತಶತಮಾನಗಳಿಂದ ಕೂಡ ಗಟ್ಟಿಯಾಗುವಂತೆ ಮಾಡಿದೆ. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ರಹಸ್ಯವನ್ನು ಶೇರ್ ಮಾಡಿ. ಇಂಥದ್ದೇ ರೋಚಕ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.